ಫ್ರೆಂಡ್ಸ್, ಇವತ್ತು ಎಲ್ಲ ಕಾಯಿಲೆಯವರು ತಿನ್ಬೋದು ಒಂದು ಏಕೈಕ ಪಲ್ಯ ಅಂತ ಹೇಳ್ಬೋದು. ಬಾಳೆ ಹೂವಿನ ಪಲ್ಯ ಮಾಡ್ತಾ ಇದ್ದೇನೆ. ಹಾಗೆ ಹೇಳೋದಿದ್ರೆ ಕಲ್ಪವೃಕ್ಷದ ಹಾಗೆ, ಅಂದರೆ ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತ ಹೇಳ್ತೇವಲ್ಲ, ಅದೇ ಥರ ಬಾಳೆ ಗಿಡವನ್ನು ಕೂಡ ನಾವು ಕಲ್ಪವೃಕ್ಷ ಅಂತಲೇ ಹೇಳ್ಬೋದು. ಅದರದ್ದು ಕೂಡ ಎಲ್ಲವೂ ನಮಗೆ ಒಂದು ತಿನ್ನುವಂಥ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ವಸ್ತುಗಳಾಗಿವೆ. ನೋಡಿ, ನಾನಿಲ್ಲಿ 3 ತಗೊಂಡಿದ್ದೇನೆ ಬಾಳೆ ಹೂವು. ಅದ್ರ ಕೆಲವರು ಏನು ಮಾಡ್ತಾರೆ ಅಂದರೆ ಮೇಲಿನದ್ದು 1-2 ಎಸಳದೆಲ್ಲ ತೆಗೆದು ಆಮೇಲೆ ಮಾಡ್ತಾರೆ. ಹಾಗೆ ಕೂಡ ಮಾಡ್ಬೋದು, ಆದರೆ ಇದು ಸ್ವಲ್ಪ ಕಹಿ ಆಗಿರೋದ್ರಿಂದ ನಾನು ಸ್ವಲ್ಪ ಅಡಿಯಿಂದ ಕೂಡ ತೆಗಿತಾ ಇದ್ದೇನೆ, ಸ್ವಲ್ಪ ಜಾಸ್ತಿಯೇ ತೆಗಿತಾ ಇದ್ದೇನೆ. ಇದಕ್ಕೆ ಕದಳಿದ್ದು ಹೂ ಒಳ್ಳೆಯದಾಗುತ್ತೆ. ನಾವು ಮೊದಲು ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಯಾಕಂದರೆ ಅದು ಸ್ವಲ್ಪ ಒಗರು ಜಾಸ್ತಿ, ಕೈಯೆಲ್ಲ ಕಪ್ಪು ಕಪ್ಪಾಗೋ ಕಾರಣಕ್ಕೆ ನಾನು ಎಣ್ಣೆ ಹಚ್ತಾ ಇದ್ದೇನೆ. ಹಾಗೆ ನೋಡಿ, ಅದನ್ನು ಕೊಚ್ಚಿಕೊಳ್ಳೋದು ನಾವು, ಅಂದರೆ ಈ ಪಚ್ಚಡಿ ಎಲ್ಲ ಮಾಡ್ತೀವಲ್ಲ ಅದೇ ಥರ. ಇಲ್ಲದ್ರೆ ನೀವು ಬೇರೆ ಇದರಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಸಣ್ಣದಾಗಿ ಹೆಚ್ಚಬೇಕು ಮಾತ್ರ. ನಾನು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ಇಲ್ಲಿ ನೋಡಿ. 2 ರೀತಿಯಲ್ಲಿ ಹೆಚ್ಚಬಹುದು ನೋಡಿ. ಮಧ್ಯದಲ್ಲಿ ಕಟ್ ಮಾಡಿ ಆಮೇಲೆ ಅದನ್ನು ಕೊಚ್ಚಿಕೊಂಡು ಹೋದರೆ ಆಯಿತು. ಅಂದರೆ ಇದು ನಾವು ಪಲ್ಯ ಮಾಡೋದಲ್ಲ, ಅದರಿಂದ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಇದ್ರೇ ಒಳ್ಳೆಯದು. ಬಾಳೆ ಹೂವಿನ ತಂಬುಳಿ ಮಾಡ್ತಾರೆ. ಆಮೇಲೆ ಕೆಲವು ಅದರದ್ದು ಆ ಹೂವು ಇದೆಯಲ್ಲ, ಅದರಿಂದ ಬಜ್ಜಿ ಎಲ್ಲ ಮಾಡ್ತಾರೆ. ಇನ್ನು ಚಟ್ನಿ ಕೂಡ ತುಂಬ ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದರದ್ದು ಬಾಳೆ ದಿಂಡಿದ್ದು ರಸ ನಮ್ಮ ಕಿಡ್ನಿ ಸ್ಟೋನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಹೀಗೆ ಹೆಚ್ಚಿದರೆ ಆಯಿತು. ಇದನ್ನು ಹೆಚ್ಚಿದ ತಕ್ಷಣ ನಾವು ನೀರಿಗೆ ಹಾಕಬೇಕು. ನಾನು ನೀರಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹಾಗೆ ಮಾಡಿದರೆ ಅದರದ್ದು ಕಹಿ ಒಗರೆಲ್ಲ ಹೋಗುತ್ತೆ, ಹಾಗೆ ಕ್ಲೀನ್ ಆಗುತ್ತೆ. ನೋಡಿ, ಈ ನೀರಿಗೆ ಹಾಕ್ತಾ ಇದ್ದೀನಿ ನಾನು ಇವಾಗೆಲ್ಲ. ಬೇಗನೆ ಹಾಕ್ಕೋಬೇಕು. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡಿ ಇನ್ನೊಂದು ಒಳ್ಳೆ ನೀರಿಗೆ ಹಾಕಿದರೆ ಆಯಿತು. ಸ್ವಲ್ಪ ಫ್ರೆಶ್ ವಾಟರ್ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ನಾವು ಒಂದು ಕಪ್ಪಷ್ಟು ನೀರು ಹಾಕಿ ಬೇಯಿಸೋದಕ್ಕೆ ಇಡಬೇಕು. ಮೊದಲೇ ನಾವು ಬೇಯಿಸೋದಕ್ಕೆ ಇಡಬೇಕು, ಯಾಕಂದರೆ ಅದು ಸ್ವಲ್ಪ ಬೇಯಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದು ನೋಡಿ, ನಾನೀಗ ಹಿಂಡ್ತಾ ಇದ್ದೇನೆ. ಅದನ್ನು ಹಿಂಡಿ ಆದಮೇಲೆ ಅದನ್ನು ಒಳ್ಳೆ ನೀರಿಗೆ ಹಾಕಬೇಕು. ಇನ್ನೊಂದು ಅಂದರೆ ಉಪ್ಪು ನೀರಿಗೆಲ್ಲ ಫ್ರೆಶ್ ವಾಟರ್ ಇದಕ್ಕೆ ಹಾಕಿಬಿಟ್ಟು ಆಮೇಲೆ ನಾವು ಅದನ್ನು ಬೇಯಿಸೋದಕ್ಕೆ ಕೂಡ ಹೆಚ್ಚು ನೀರು ಹಾಕೊಳ್ಳೋ ಅಗತ್ಯ ಇಲ್ಲ. ಹೆಚ್ಚು ನೀರು ಹಾಕಿದರೆ ಅದು ನೀರಾಗಿರುತ್ತೆ, ಮತ್ತು ಅದರದ್ದು ಟೇಸ್ಟ್ ಎಲ್ಲ ಅದರಲ್ಲೇ ಹೋಗುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಒಗ್ಗರಿ ಈ ಥರ ಬಂದಿದೆ, ಅದನ್ನು ಬಿಸಾಕಬೇಕು. ಆಮೇಲೆ ನೋಡಿ, ಇದರದ್ದು ಸಿಪ್ಪೆ ಎಲ್ಲ ನಾನು ತೆಗೆದಿದ್ದೇನಲ್ಲ, ಇದನ್ನು ಕೂಡ ಬಿಸಾಕಬೇಕು. ಇದರಲ್ಲಿ ಕೂಡ ಸ್ವಲ್ಪ ಕಟ್ ಮಾಡಿ ಹಾಕೋಬೋದು, ಯಾಕೆಂದರೆ ಬರೇ ಎಳುತ್ತಾದರೆ ಸ್ವಲ್ಪ ಚಟ್ನಿ ಥರ ಆಗ್ಬೋದು. ಅದರಿಂದ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಜಾಸ್ತಿ ತೆಗೆದಿರೋದ್ರಿಂದ ಅದು ಸ್ವಲ್ಪ ಮುದ್ದೆ ಆಗಿದೆ. ಸ್ವಲ್ಪ ಬಿಡಿ ಆಗಬೇಕಾದ್ರೆ ಅದನ್ನು ಕೂಡ ಹಾಕೋ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನಾನು. ನೀರಿಗೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಶಿನ ಹಾಕಿ, ಒಂದು ಅರ್ಧ ಟೀ ಸ್ಪೂನು ಅರಶಿನ ಹಾಕಿ ಬೇಯಿಸಿದ್ರೆ ಅದೊಂದು 7-8-10 ನಿಮಿಷದಲ್ಲಿ ಬೇಯುತ್ತೆ. ಅದು ಬೇಯ್ತಾ ಇರಲಿ. ನಾವು ಇವಾಗ ಅದಕ್ಕೊಂದು ಮಸಾಲೆ ಅರಿಯುವ. ಮಸಾಲೆ ಕೂಡ ಏನು ಹೆಚ್ಚಿನ ಒಂದು ಸಾಮಗ್ರಿ ಏನು ಬೇಕಾಗಿಲ್ಲ. ನೋಡಿ, ಬೇಯ್ತಾ ಬಂತಿದ್ದು, ನೀರೆಲ್ಲ ಸ್ವಲ್ಪ ಹೋಗಿದೆ. ಅಂದರೆ ನೀವು ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, 1 ಕಪ್ಪಷ್ಟು ಸಾಕು. ಆಮೇಲೆ ನೋಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಏನಾದರೂ ನೀವು ಸಿಪ್ಪೆದ್ದು ಅದರದ್ದು ಹೂ ಇದ್ದರೆ ಸ್ವಲ್ಪ ನೋಡಿಕೊಂಡು ಹಾಕಿದರೆ ಆಯಿತು. ನೋಡಿ, ಅದಕ್ಕೆ ನಾನು 1 ಟೊಮೆಟೊ ತಗೊಂಡಿದ್ದೇನೆ. ಆಮೇಲೆ 3 ಹಸಿಮೆಣಸಿನಕಾಯಿ, ಒಂದು 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಸ್ವಲ್ಪ ಸಾಕು, ಒಂದು ಅರ್ಧ ಇಂಚಷ್ಟು ಸಾಕು. ಆಮೇಲೆ ಒಂದು ಅರ್ಧ ಈರುಳ್ಳಿ, ಕರಿಬೇವು. ಇದು ಒಗ್ಗರಣೆಗೆ. ನಾವು ಮೊದಲೇ ಒಗ್ಗರಣೆ ಮಾಡೋದು, ಆಮೇಲೆ ಒಗ್ಗರಣೆ ಮಾಡಲಿಕ್ಕಿಲ್ಲ. ಬೇಕಿದ್ದರೆ ನೀವು ಮತ್ತೆ ಕೂಡ ಸ್ವಲ್ಪ ಹಾಕೋಬೋದು. ನಾವು ಮೊದಲು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಮೆಣಸು ಇದು ಹಾಕ್ತಾಯಿದ್ದೇನೆ. ಅದು ಪಟ ಅಂತ ಹೇಳುವಾಗ ಈರುಳ್ಳಿ ಕೂಡ ಹಾಕ್ತಾಯಿದ್ದೇನೆ. ಹಾಗೆ ಕರಿಬೇವು ಕೂಡ ಹಾಕ್ಕೊಂಡೆ, ಮೆಣಸು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಬಾಡಬೇಕು. ಅದು ಸ್ವಲ್ಪ ಬಾಡಿ ಆದಮೇಲೆ ನಾವು ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋದು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಅದರಲ್ಲಿ ಎಣ್ಣೆಯಲ್ಲಿ ಬೇಯುತ್ತೆ ಅದು, ಅದರಲ್ಲಿ ಸ್ವಲ್ಪ ಬೆಂದರೆ ಆಯಿತು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಶುಂಠಿ ಅದೆಲ್ಲ ಹಾಕಿದೆ ನಾನು ಇವಾಗಲೇ, ಬೆಳ್ಳುಳ್ಳಿ ಶುಂಠಿ ಎಲ್ಲ. ಒಟ್ಟಿನಲ್ಲಿ ಒಗ್ಗರಣೆ ಇವಾಗಲೇ ಮಾಡ್ಕೊಂಡಿದ್ದೇನೆ. ಕೆಲವರು ಒಗ್ಗರಣೆ ಲಾಸ್ಟಿಗೆ ಕೂಡ ಮಾಡ್ತಾರೆ. ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಯಬೇಕಷ್ಟೇ. ಅದು ಬೇಯುವ ತನಕ ಸ್ವಲ್ಪ ಒಂದು 3-4 ನಿಮಿಷದಲ್ಲಿ ಬೇಯುತ್ತೆ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ ಅದು. ಸ್ವಲ್ಪ ಬೇಯಲಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೇನೆ ನಾನು. ಉಪ್ಪು ಎಲ್ಲ ನೋಡ್ಕೊಳ್ಳಿ, ನಾವು ಸ್ವಲ್ಪ ಹಾಕೋತಾ ಇರ್ತೇವಲ್ಲ, ಅದರಿಂದ. ಅಂದರೆ ಅದು ಬೇಯುವಾಗ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವೆ. ಆದರೆ ಮಸಾಲೆಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಅದರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ನೋಡಿ, ಇವಾಗ ಮಸಾಲೆ ಅರಿಯೋದಕ್ಕೆ ನಾನು 1 ಕಪ್ ತೆಂಗಿನ ತುರಿ, ಆಮೇಲೆ 1 ಚಮಚ ಕೊತ್ತಂಬರಿ ಹುಡಿ ತಗೊಂಡಿದ್ದೇನೆ ನಾನು, 1 ಚಮಚ ಮೆಣಸಿನ ಹುಡಿ ತಗೊಂಡಿದ್ದೇನೆ. ನಾನು ಕೊತ್ತಂಬರಿ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದು. ಹಾಗೆ ಅದನ್ನು ತರಿಯಾಗಿ ನೋಡಿ ಹೀಗೆ ರುಬ್ಬಿದರೆ ಆಯಿತು. ಆಮೇಲೆ ನಮ್ಮದು ಇಲ್ಲಿ ಟೊಮೆಟೊ ಇಲ್ಲಿ
ಬೆಂದಿದೆ ನೋಡಿ. ಇವಾಗ ಇದಕ್ಕೆ ನಾವು ಬೇಯಿಸಿದ್ದೇವಲ್ಲ ಹೂವು, ಅದನ್ನು ಹಾಕ್ಕೋಬೇಕು ಮೊದಲು. ಆಮೇಲೆ ಅದರೊಟ್ಟಿಗೆ ಇದನ್ನು ಕೂಡ ಹಾಕ್ಕೊಂಡ್ರೆ ಆಯಿತು. ನಾವು ಮಸಾಲೆಯನ್ನು ಹಾಕಿ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಆಯಿತು. ಅಲ್ಲಿಗೆ ನಮ್ಮದು ಸುಕ್ಕ ರೆಡಿ ಆಗುತ್ತೆ ನೋಡಿ. ನಾನು ಇವಾಗ ಬಾಳೆ ಹೂವಿನ ಪಲ್ಯ ಬಾಳೆ ಹೂವಿನ ಹೂವು ಹಾಕ್ತಾ ಇದ್ದೇನೆ. ಇದು ಬೇಯಿಸಿದ್ದು ಎಲ್ಲ ನೀರೆಲ್ಲ ಕರೆಕ್ಟಾಗಿ ಇಂಗಿ ಹೋಗಿದೆ ನೋಡಿ. ನೀರೆಲ್ಲ ಅದರಲ್ಲೇ ಇಂಗಬೇಕು, ಇಲ್ಲಾಂದರೆ ಅದು ಅದರದ ಟೇಸ್ಟ್ ಅದರ ಎಲ್ಲ ಹೋಗುತ್ತಲ್ಲ. ಅದರಿಂದ ನೀರು ಸ್ವಲ್ಪ ಕಡಿಮೆ ಇಟ್ಟು ಇದು ಮಾಡಬೇಕು. ಹಾಗೆ ಅದು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮಸಾಲೆ ಹಾಕಿದರೆ ಆಯಿತು. ಮಸಾಲೆ ಹಾಕಿ ಒಂದು 3-4 ನಿಮಿಷ ಅದರಲ್ಲಿ ಚೆನ್ನಾಗಿ ಬೆಂದರೆ ಆಯಿತು. ಅಂದರೆ ಅದು ಮಸಾಲೆದ್ದು ಹಸಿ ವಾಸನೆ ಹೋಗಬೇಕು. ಇವಾಗ ಉಪ್ಪು ಎಲ್ಲ ನೋಡಿಕೊಳ್ಳಿ. ಕೆಲವೊಮ್ಮೆ ಉಪ್ಪು ಸಪ್ಪೆ ಇರುತ್ತೆ, ಸಪ್ಪೆ ಇದ್ದರೆ ಅದಕ್ಕೆ ಹಾಕಿದರೆ ಆಯಿತು. ನೋಡಿ ನಮ್ಮದು ಬನಾನಾ ಫ್ಲವರ್ ಸುಕ್ಕ ರೆಡಿ ಆಯಿತು. ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ. ಇದು ಎಲ್ರಿಗೂ ತಿನ್ಬೋದು. ಒಳ್ಳೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಒಮ್ಮೆ ಮಾಡಿ ನೋಡಿ. ಧನ್ಯವಾದಗಳು.